ಹೆಣ್ಮಕ್ಳಿಗೂ ಒಳ್ಳೆಯದಾಗಲಿ. ಬಂದರೆ ಹೋಗೋಣ. ರಾಮ ಹಣ ಕಾಣಿಸ್ತಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಗೌರಿ ಪುತ್ರ ಗೆಳೆಯರ ಬಳಗ ನಿಮ್ಮೆಲ್ಲರಿಗೂ ಮಾತಾಡ್ತೇನೆ. ಯಶವಂತಪುರ 2 ವರ್ಷದಲ್ಲಿ ಏನಾಗ್ತಾ ಇದೆ ಅಂತೆಲ್ಲ ಗಮನಿಸ್ತಾ ಇದೆ. ನೋಡ್ತಾ ಇರಲ್ಲ ಯಾವ ಮಟ್ಟಕ್ಕೆ ದೌರ್ಜನ್ಯ, ದಬ್ಬಾಳಿಕೆ, ರಸ್ತೆಯಲ್ಲಿ ಓಡಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಶವಂತಪುರ ಬಸ್ ಸ್ಟ್ಯಾಂಡಲ್ಲಿ ಜನ ಕುಂತ್ಕೊಳ್ಳೋದಕ್ಕೋಸ್ಕರ ಮಾಡಿರೋ ಬಸ್ ಸ್ಟ್ಯಾಂಡಲ್ಲಿ ಇವತ್ತು ಅಂಗಡಿಗಳು ಮಾಡ್ತಾ ಇದ್ದಾರೆ. ಕುಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸ್ಕೂಲ್ ಕಾಂಪೌಂಡ್ನ ಮುಚ್ಚಿಬಿಟ್ಟು ಲಾಡ್ಜ್ ಮಾಡ್ತಾ ಇದ್ದಾರೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಸ್ಕೂಲ್ ಗೇಟ್ ಮುಚ್ತಾರೆ. JP ಪಾರ್ಕ್ ಹತ್ರ ಒಂದೊಂದು ಅಂಗಡಿಯವ್ರಿಗೆ 10,000 ಗಾಡಿನಲ್ಲಿ ಮಾರೋರಿಗೆ. ಒಬ್ಬ ಬಡವ ಬೆಳಗ್ಗೆಯಿಂದ ಅವನಲ್ಲಿ ನಿಂತಿರ್ತಾನೆ. ಅವನ ಕಾಲು ನೋವು ಯೋಚನೆ ಮಾಡಲ್ಲ. ಬೆಳಗ್ಗೆಯಿಂದ ವ್ಯಾಪಾರ ಮಾಡಿ ಮನೆಗೆ ಹೋಗೋವಾಗ ಮನೆಯಲ್ಲಿ 1-2 ಮಕ್ಕಳು, ಹೆಂಡತಿ, ಒಂದು ಸಣ್ಣ ಮನೆ ಬಾಡಿಗೆ,
ಆ ಮಕ್ಕಳನ್ನ ಓದಿಸ್ಕೊಂಡು ಆ ತಂದೆ ಅನ್ನೋ ಒಂದು ಜೀವ ಬೆಳಗ್ಗೆಯಿಂದ ನಿಂತಿರುತ್ತೆ, ಅವನ ಹತ್ರ ಹೋಗಿ ಕಾಸು ಕೇಳ್ತಾರೆ. ಒಬ್ಬ ಟೀ ಮಾಡೋ ಅಂಗಡಿಯವನ ಹತ್ರ ಹೋಗಿ 50,000 ರೂಪಾಯಿ ಕೇಳ್ತಾರೆ, ಇಲ್ಲ ನಿನಗೆ ಅವನ್ನ ಹೊಡೆದು ಖಾಲಿ ಮಾಡಿಸ್ತಾರೆ. 13 ವರ್ಷದ ಹೆಣ್ಣು ಹುಡುಗಿನ ರೇಪ್ ಮಾಡ್ತಾರೆ, ಕಂಪ್ಲೇಂಟ್ ಕೊಡೋಕೆ ಹೋದರೆ ತಂದೆ ತಾಯಿನ ಎದುರಿಸ್ತಾರೆ. ನಯಾಜ್ ಅನ್ನೋನು ರೇಪ್ ಮಾಡಿರೋದು, ಹಿಂದೂ ಹುಡುಗಿ 13 ವರ್ಷ, ನಯಾಜ್ ಅನ್ನೋನು ರೇಪ್ ಮಾಡ್ತಾನೆ. ಹೋಗಿದ್ದೆ, ವಾಪಸ್ ತಗೊಳ್ಳಿ ಕಂಪ್ಲೇಂಟ್ ಅಂತಾರೆ. ಒಟ್ಟು 8 ರಿಂದ 10 ಜನ ಗಾಂಜಾ ಮಾಡ್ತಾರೆ, ಒಬ್ಬರು ಮಾತ್ರ ಸಿಗಾಕ್ತಾರೆ. ತಂದು ಕೊಟ್ಟವ್ರು ಹಿಡೀಲಿಲ್ಲ, ಸಲೀಂ ತಂದು ಕೊಡ್ತಾನೆ, ಮುನ್ನಾವರ್ ಮಾಡ್ತಾನೆ, ರಿಯಾಜು ಕಾಸಿಸ್ಕೊತಾನೆ. ಇದು ನಡೀತಾ ಇದೆ. ಇವತ್ತು ಯಶವಂತಪುರದಲ್ಲಿ ನಡೀತಾ ಇರೋಷ್ಟು ಗಾಂಜಾ ಎಲ್ಲೂ ನಡೀತಾ ಇಲ್ಲ, ಅಷ್ಟು ಗಾಂಜಾ ಮಾಡ್ತಾ ಇದ್ದಾರೆ. ಮಕ್ಕಳು ಹಾಳಾಗಿ ಹೋಗ್ತಾ ಇದ್ದಾರೆ. ನಿಮ್ಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇನ್ನು ಸ್ವಲ್ಪ ದಿನಗಳಲ್ಲಿ ಅರ್ಧ ಬೆಲೆಗೆ ಮನೆಗಳು ಮಾರೋ ದಿನ ಬರುತ್ತೆ. ಮುನಿರತ್ನ ಅನ್ನೋ ಒಬ್ಬ ಇಲ್ಲ ಅಂದರೆ ಒಳ್ಳೇದಾಗತ್ತೆ ಅಂತ ಹೇಳಿ ಇಷ್ಟು 15 ವರ್ಷದಿಂದ ನೋಡಿದ್ದೀರಿ ಹೆಣ್ಮಕ್ಳು. ಮುನಿರತ್ನನ ಬಗ್ಗೆ ನಿಮ್ಗೆ ಯಾವ ಥರ ಕೆಟ್ಟದ್ದು ಅನಿಸಿದ್ಯಾ? ನನ್ನ ಮೇಲೆ ರೇಪ್ ಕೇಸ್ ಹಾಕ್ತಾರೆ. ಯಾವತ್ತನ ನೋಡಿದ್ರಮ್ಮ? 15 ವರ್ಷದಲ್ಲಿ ಎಷ್ಟು ಹೆಣ್ಣುಮಕ್ಕಳು ನನ್ನನ್ನು ಭೇಟಿ ಮಾಡಿದ್ದೀರಿ, ಎಷ್ಟು ಜನ ನನ್ನನ್ನು ಹಗಲು ರಾತ್ರಿ ಮಾತಾಡ್ಸಿದ್ದೀರಿ. ಒಂದು ದಿನ ನಿಮ್ಗೆ ಯಾವ ಥರ ಮುನಿರತ್ನ ಅಂತವನು ಅನಿಸಿದ್ಯಾ? ಇವತ್ತು ಮುನಿರತ್ನನ್ನ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ. ಆ ತಾಯಿ ಇದನ್ನೆಲ್ಲ ನೋಡ್ತಾ ಇಲ್ಲ. ನಗರ ದೇವತೆ ಅಣ್ಣಮ್ಮ, ಸರ್ಕಲ್ ಮಾರಮ್ಮ, ಆ ಸರ್ಕಲ್ ಮಾರಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಮೇಲೆ ಸುಳ್ಳು ರೇಪ್ ಕೇಸ್ ಹಾಕಿದ್ರು. ತಾಯಿನ ಮುಟ್ಟಿ ಪ್ರಮಾಣ ಮಾಡ್ತೀನಿ. ಈ ತಾಯಿನ ಮುಟ್ಟಿ ಹೇಳ್ತಾ ಇದ್ದೀನಿ, ನನ್ನ ಮೇಲೆ ರೇಪ್ ಕೇಸ್ ಸುಳ್ಳು ಹಾಕಿರೋದು. ಇಂಥ ಪಾಪದ ಕೆಲಸ ಮಾಡ್ಬೋದಾ? ಇಂಥ ಪಾಪದ ಕೆಲಸ ಮಾಡ್ತಾರ? ನನ್ನನ್ನು ಚುನಾವಣೆಯಲ್ಲಿ ಸೋಲ್ಸಕ್ಕಾಗದೆ ಇಲ್ಲಿ ಸೋತಂತ ಒಂದು ಅಭ್ಯರ್ಥಿ ಹೆಣ್ಣು ಮಗಳು ತಾನೆ, ಆ ಹೆಣ್ಣು ಮಗಳನ್ನ ಕಂಪ್ಲೇಂಟ್ ಕೊಡೋರನ್ನ ಕುಂಡ್ರಿಸ್ಕೊಂಡು, ಅಕ್ಕ ನೀವು ರೇಪ್ ಕೇಸ್ ಕೊಡಿ ಅಕ್ಕ, ಬಿ ಕೆ ನಗರದಲ್ಲಿ 4 ಮನೆ ಕೊಡ್ತೀವಕ್ಕ, ನಿಮ್ಗೆ ಏನು ಬೇಕೋ ನಾವು ಸಹಾಯ ಮಾಡ್ತೀವಿ, ನಿಮ್ಗೆ ಕೌನ್ಸಿಲರ್ ಸೀಟ್ ಕೊಡ್ತೀವಿ ಅಂತೇಳಿ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಡ್ಸೋದು. ನೀವು ಚುನಾವಣೆಯಲ್ಲಿ ಸೋತಿದ್ದಕ್ಕೆ ರೇಪ್ ಕೇಸ್ ಹಾಕಿಸ್ತೀರಲ್ಲ, ದೇವ್ರು ಮೆಚ್ತಾನೆ ಇವೆಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಯಶವಂತಪುರದಲ್ಲಿ ಮುನಿರತ್ನ ಅನ್ನೋ ಒಬ್ಬ ಇಲ್ಲ ಅಂದರೆ ಈ ಮನೆಗಳನ್ನೆಲ್ಲ ಅರ್ಧ ಬೆಲೆ ಕೇಳ್ತಾರೆ. ಜ್ಞಾಪಕ ಇಟ್ಕೊಳ್ಳಿ. ಮುನಿರತ್ನ ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಇದು ನೆಮ್ಮದಿಯಾಗಿರುತ್ತೆ, ಜನಗಳಿಗೆ ತೊಂದರೆ ಇಲ್ಲ. ಮನೆ ಕಟ್ಟೋರ್ಗೆ ನೋಟಿಸು, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಗಾಂಜಾ ಒಂದೊಂದೆಲ್ಲ ನಡೀತಾರೆ. ಎದುರಿಸೋದು, ಜೈಲಲ್ಲಿರೋ ರೌಡಿಗಳನ್ನು ಕರ್ಕೊಂಬಂದು ಇಲ್ಲೆಲ್ಲರಿಗೂ ತೋರಿಸಿ ಎದುರಿಸ್ತಾರೆ. ಇದು ನಡೀತಾರೆ. ಯುವಕ ಮಿತ್ರರೇ, ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕು, ಯಶವಂತಪುರ ಚೆನ್ನಾಗಿರ್ಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿ ಜೊತೆ ನಾನು ಇರ್ತೀನಿ, ನೀವು ಇರಿ. ಈ ದಬ್ಬಾಳಿಕೆ, ದೌರ್ಜನ್ಯ, ಯಶವಂತಪುರದಲ್ಲಿ ಬಸ್ ಸ್ಟ್ಯಾಂಡ್ ಇಲ್ದಂಗೆ ಮಾಡೋದು, ಸ್ಕೂಲ್ನ ಕಾಂಪೌಂಡ್ ಮುಚ್ಚೋದು, ಬಡವ್ರನ್ನ ಗಾಡಿಗಳ ಹತ್ರ ಕಾಸಿಸ್ಕೊಳ್ಳೋದು, ಸ್ಕೂಲ್ಗಳನ್ನ ಮುಚ್ಚೋದು, ಸ್ವಿಮ್ಮಿಂಗ್ ಪೂಲ್ ಇಲ್ದಂಗೆ ಮಾಡೋದು, JP ಪಾರ್ಕ್ ಟ್ರೈನಿಗೆ ಮಾಡಿದರೆ ಅದಕ್ಕೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಹೆಸರಿಡಬೇಕಂತೆ. JP ಪಾರ್ಕ್ ಟ್ರೈನ್ ಮಕ್ಕಳಿಗೆ ಮಾಡಿದರೆ ಅದಕ್ಕೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಇಡಬೇಕಂತೆ. ಕೇಳಿದ್ದೀರಿ ಎಲ್ಲಾದರೂ? ಇದು ನಡೀತಾರೆ.
ಎಲ್ಲರೂ ಮನೆಗಳಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಇರೋದು ಒಂದೇ ದಾರಿ ಯಶವಂತಪುರ. ಸುಮಾರು ಎಲ್ಲೆಲ್ಲಿರೋರು ವೋಟರ್ ಐ ಡಿಗಳನ್ನ ಮಾಡ್ತಾಯಿದ್ದಾರೆ, ಮನೆಗಳ ಅಡ್ರೆಸ್ ತೊಗೊಳ್ತಾ ಇದ್ದಾರೆ. ಒಂದೊಂದು ಮನೇಲಿ 20 ಜನದ ವೋಟರ್ ಐ ಡಿ ಮಾಡ್ತಾಯಿದ್ದಾರೆ. ಏನಾಗುತ್ತೆ ನೆಕ್ಸ್ಟು? ಒಂದು ರಾಜಕೀಯಕ್ಕೋಸ್ಕರ, ಒಂದು ಸ್ವಾರ್ಥಕ್ಕೋಸ್ಕರ, ಇವ್ರ ಲಾಭಕ್ಕೋಸ್ಕರ ಇಡೀ ಯಶವಂತಪುರ ಹಾಳು ಮಾಡ್ತಾಯಿದ್ದಾರೆ. ನೀವೆಲ್ಲರೂ ದಯವಿಟ್ಟು ನನ್ನ ತವರು ಮನೆ ಹೆಣ್ಣುಮಕ್ಕಳು, ರಾಜಕೀಯದ ಜನ್ಮ ಕೊಟ್ಟಂಥ ಹೆಣ್ಣುಮಕ್ಕಳು, ರಾಜಕೀಯದ ನೆಲೆ ಕೊಟ್ಟಂಥವ್ರು ನೀವು, ಈ ಜನ್ಮದಲ್ಲಿ ಮುನಿರತ್ನ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ. ನೀವೆಲ್ಲರೂ ಒಳ್ಳೆಯದಾಗಲಿ. ಯುವಕ ಮಿತ್ರರೇ, ನೀವೆಲ್ಲರೂ ಈ ಯಶವಂತಪುರ ರಕ್ಷಣೆಗೋಸ್ಕರ ಒಂದು ಸೈನಿಕರಾಗಿರಬೇಕಾಗತ್ತೆ. ಪ್ರತಿಯೊಬ್ಬರು ಯಶವಂತಪುರದಲ್ಲಿ ಮುಂದಿನ ದಿನಗಳಲ್ಲಿ ಒಬ್ಬ ಸೈನಿಕರಾಗಿ ಬದುಕಬೇಕಾಗತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಏನೇ ಕಷ್ಟ ಇರಲಿ, ಎಷ್ಟೇ ಕಷ್ಟ ಬರಲಿ, ಮುನಿರತ್ನನ ಎದುರಿಸೋದಾಗಲಿ, ಮುನಿರತ್ನನ ಓಡಿಸೋದಾಗಲಿ, ಮುನಿರತ್ನನ ಬರ್ದಂಗೆ ಮಾಡಿರೋದು ಈ ಜನ್ಮದಲ್ಲಿ ಸಾಧ್ಯ ಇದೆ. ಮುನಿರತ್ನ ಎದುರ್ಕೊಳ್ಳಂಗಿದ್ದಿದ್ರೆ ಇಷ್ಟೊತ್ತಿಗೆ ಬರಬಾರ್ದು. ನನ್ನನ್ನು ಎದುರಿಸೋಕ್ಕೆ ಗನ್ಮ್ಯಾನ್ಗಳನ್ನ ಕಿತ್ಕೊಳ್ಳೋದು, ಈ ಬುಡ್ಬುಡ್ಕೆ ಗನ್ಮ್ಯಾನ್ಗಳನ್ನ ಹಿಡ್ಕೊಂಡು ನನ್ನ ರಕ್ಷಣೆಗೆ ಹಿಡ್ಕೊಂಡು ಓಡಾಡೋನಲ್ಲ ಮುನಿರತ್ನ. ಮುನಿರತ್ನ ಒಬ್ಬನೇ ಬರ್ತಾನೆ, ಒಬ್ಬನೇ ಕಾರ್ಯಕ್ರಮಗಳು ಬರ್ತಾನೆ, ಒಬ್ಬನೇ ಆಗ್ತಾನೆ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಬಾಯಿಲಿ, ಏನು ನಿನ್ನ ಹೆಸರು? ಬಾಯಿಲ ಮೇಲೆ ಅಮ್ಮು ಅಮ್ಮು. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. NTR ಪಾಪ ಸೇಲ್ ಆಗಿಬಿಡ್ತಾರೆ, ಸಂಕ್ರಾಂತಿಗೆ ಹೊಂಟೋಗ್ಬಿಡ್ತಾರೆ, ಮಾತುಕತೆ ಆಗ್ಬಿಟ್ಟೈತೆ, ರಾತ್ರಿ ಹೊತ್ತು ಮಾತಾಡ್ತಾವ್ರೆ, 12 ಗಂಟೆಗೆ ಹೋಗಿ ಮಾಡಿ ಮೇಲೆ ಕುಡಿತಾವ್ರೆ, ಬೆಳಗ್ಗೆಯಿಂದ ನಮ್ಮ ಜೊತೆಯಲ್ಲೇ ಇರ್ತಾರೆ, ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟವ್ರೆ. ಇವೆಲ್ಲ ಕೇಳಿಸ್ಕೊಂಡಿದ್ದೀವಿ. NTR ಕೊನೆ ಉಸಿರಿರೋರ್ಗು BJP ಮುನಿರತ್ನ ಜೊತೆನೇ ಇಟ್ಕೊಳ್ತಾರೆ. ಎಂಥ ಪರಿಸ್ಥಿತಿನಲ್ಲೂ NTRನ ಬಿಟ್ಕೊಡೋದಾಗಲಿ, NTRಗೆ ಅನ್ಯಾಯ ಆಗೋದಾಗಲಿ, ಎರಡಕ್ಕೂ ಅವಕಾಶ ಇಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ. ಅಭಿಮಾನಿ ದೇವರುಗಳಿಗೆ ಮಾತಾಡಿ. ಎಲ್ಲರಿಗೂ ಮಾರಮ್ಮ ಒಳ್ಳೇದು ಮಾಡಿ. ಯಾಕೆಂತಂದರೆ ಪ್ರತಿಯೊಂದು ಕೂತು ನಾನು ತಿನ್ನೋವಾಗ ಆ ಮಾರಮ್ಮ ನೆನೆಸ್ಕೊಂಡೆ ನಾನು ಊಟ ಮಾಡೋದು. ನಾವೆಲ್ಲ ಈಗ ಇದೀವಲ್ಲ, ನಾವೆಲ್ಲ ನೋಡಿದಾಗ ಯಶವಂತಪುರ ಹಿಂಗಿತ್ತು. ಹಳುಬರು ನೀವೆಲ್ಲ ಇದ್ದೀರಲ್ಲ, ಕುಡಿಯೋಕ್ಕೆ ನೀರಿರಲಿಲ್ಲ, ಸ್ಯಾನಿಟರಿ ಪ್ರಾಬ್ಲಮ್ ಇತ್ತು. ಈ ಸಂಜೆ ಆದರೆ ಇದೇ ಅಣ್ಣನ ಕಾರಲ್ಲಿ ನಿಂತೈತೆ, ಅಲ್ಲಿ ಗಾಂಜಾ ಹೊಡ್ಕೊಂಡು 100 ಜನ ನಿಂತಾಯಿದ್ದು. ಇವೆಲ್ಲ ಇದ್ದಾಗ ಒಂದು ಚೇಂಜ್ ಅನ್ನೋಂಥ ಮುನಿರತ್ನ ನಾನು ಬಿಟ್ಟರೆ ಆ ಮಾರಮ್ಮ ನನಗೆ ಒಳ್ಳೇದು ಬರುತ್ತೆ. ನಾನೊಬ್ಬ ನಿಮಗೆ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಮಗ. ಏನಣ್ಣ, ನಮ್ಮ ತಂದೆಯವರೆಲ್ಲ ನಿಮಗೆ ಗೊತ್ತು. ಒಬ್ಬ ಕಾನ್ಸ್ಟೇಬಲ್ ಮಗನ ಗುರುತಿಸಿ ಇವ್ರು ಜನಕ್ಕೆ ಒಳ್ಳೇದು ಮಾಡ್ತಾನೆ ಅಂತೇಳಿ ನನ್ನ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸ್ಕೊಂಡೋದ. ಇಂಥವ್ರು ಮೋಸ ಮಾಡಿದ್ರೆ ದೇವ್ರು ನನಗೆ ಮೋಸ ಮಾಡ್ತಾರೆ ಅನ್ನೋದು. ಯಾಕೆಂದರೆ ಅಣ್ಣ ಹೇಳಿದ್ದೀಯ, ನನಗೆ ಏನೇನೋ ಆಮಿಷ ಹೊಡೆದು ಭಯ ಬೀಳಿಸೋದು, ನೀನು ಬಿಟ್ಟರೆ ನೀನು ಊರು ಕೊಡೋಗ್ಬಿಡ್ಬೇಕು ಅನ್ನೋ ಮಟ್ಟಕ್ಕೆ ಭಯ ಬೀಳಿಸೋದು. ನಾನು ಒಂದು ಮಾತಂದೆ, ಇಡೀ ಕ್ಷೇತ್ರಕ್ಕೆ ತಂದೆ ಆಗಿರುವಂಥ ಮುನಿರತ್ನವನ್ನು ನಾನು ಬಿಟ್ಕೊಡೋದಿಲ್ಲ. ನನ್ನ ತಂದೆ ಆದಮೇಲೆ ಇನ್ನೊಂದು ತಂದೆ, ನನ್ನ ತಂದೆ ಜನ್ಮ ಕೊಟ್ಟಿರ್ಬೋದು, ಆದರೆ ಒಂದು ರೂಪ ಕೊಟ್ಟಂಥವ್ರು ಮುನಿರತ್ನವರು. ಇವರು ನಾನು ಮರೆತರೆ ಚೆನ್ನಾಗಿರುತ್ತೆ. ಗುರು ಹೇಳಿದ್ರು, ನಾವೆಲ್ಲ ಒಂದೇ ಕೂಡಿನ ಹಾಕಿ ನಾವೆಲ್ಲ, ಹೌದಲ್ಲ? ನಮಗೊಂದು ಲೀಡರ್ಶಿಪ್ಪು, ನಮಗೊಂದು ಕಾರ್ಪೊರೇಟರ್ ಮಾಡಿ 10 ಜನದ ಮುಂದೆ ನಿಂತ್ಕೋ ಅಂತ ಅಂದ ವ್ಯಕ್ತಿನ ನಾನು ಬಿಟ್ಟು ಇವತ್ತು ಏನೋ ಕೊಡ್ತಾರೆ, ಏನೋ ಮಾಡ್ತಾರೆ ಅಂತ ಹೋದರೆ ನನ್ನ ಆ ದೇವರು ಅದೇ ಮಾರಮ್ಮನೇ ನನ್ನ ಕ್ಷಮಿಸಲ್ಲ. ಹಾಗಾಗಿ ಮುನಿರತ್ನ ನಿಮ್ಮ ಜೊತೆ ಇರ್ತಾರೆ, ನಾನು ಮುನಿರತ್ನ ಜೊತೆ ನಾನು ಇರ್ತೀನಿ. ಹಲೋ.
ಯೂಟ್ಯೂಬರ್ ನೀನು? ಹೌದಾ? ಯೂಟ್ಯೂಬ್ ಹೆಸರೇನಾ? ರಿತಿಕ್ ಇಸ್ಕೊಳ ಹೌದಾ? ಅವನಿಗೆ ಕೂಡ ಆಮೇಲೆ ಹಾಂ ಅಣ್ಣ ಒಂಚೂರು ಮುಂದೆ ಬಾಣ ನೀನು ತೆಗಿಯೋದು ಮುಂದೆ ಬಾ ಥಿಯೇಟ್ರ್ ಪಕ್ಕ ಕಳಿಸ್ತೀನಿ ಬಿಡೋಣ ಕಳಿಸ್ತೀನಿ ಬಿಡು ಫ್ಲಾಶ್ ಬರತ್ತ ಖಂಡಿತ ಇನ್ನೂ ಹಂಗಿದೆ ಚಪ್ಪಲಿ ಸೈಡ್ 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 ಅಣ್ಣ ಮೊಬೈಲ್ ಅಣ್ಣ 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 ಒಂಚೂರು ಅಣ್ಣ ಚೂರು ಹಿಂದೆ ಬನ್ನಿ ಬನ್ನಿ ಬಾ ಏನು ನೀವು ಕೇಳ್ತೀರ ಈ ಕಡೆ ಬನ್ನಮ್ಮ ಈ ಕಡೆ ಬಾ ಅಣ್ಣ ಒಂಚೂರು ಹಿಂದೆ ಅಷ್ಟೇ. ಹಾಂ ಹಿಂಗೆ ಬರ್ರಿ ಈ ಕಡೆ ಒಂಚೂರು ಅಣ್ಣ ಒಂಚೂರು ಕೈ 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 ಆಯ್ತು ಹೋಗಿ ಹೋಗಿ ಪಕ್ಕದಿಂದ ನಿಂತ್ಕೊಳ್ಳಿ ಅಣ್ಣ ಒಂಚೂರು ಬಾ ಏನನ್ನ ಆಗಲಿ ಹಿಂದುತ್ವ ನೋಡೇ ಬೇಡ ಮೆಂಟಲಿ ಎಷ್ಟು ಜನನ್ನ ಬೆಳೆಸ್ತಾರೆ ನೋಡ ಅವಳಿ ಜೋಳಿ ಇದೆಯಾ ಅಲ್ಲ ನಿನ್ನ ಥರ ಇನ್ನೊಬ್ಬ ಮನೇಲಿ ವೈಟಲ್ ಅಲ್ಲಿ ನಿಮಿಷ ಬರಲಾ ಬಾರೋ ಸಾಕು ಒಳ್ಳೆ ಕ್ಯಾಮ್ರಾ ಕೊಟ್ಟರು